ಅವಳು ಹೇಳೋದನ್ನೆಲ್ಲ ಕೇಳಿದ್ರೆ ಮೈ ರೋಮಾಂಚನವಾಗತ್ತೆ. ಎಲ್ಲರಿಂದ ಎಲ್ಲವನ್ನು ತಿಳ್ಕೊಂಡು ದಾಖಲಿಸಿ ಇಡಬೇಕು ಅನ್ಕೊಂಡಿದ್ದೀನಿ. ತುಂಬ ಒಳ್ಳೆ ಆಲೋಚನೆ. ನನಗೆ ತಿಳಿದಿರೋದನ್ನೆಲ್ಲ ಹೇಳ್ತೀನಿ, ಕೇಳು. ನೀವು ಚಿಕ್ಕ ವಯಸ್ಸಲ್ಲಿ ಏನನ್ನ ಪವಾಡ ಮಾಡ್ತಿದ್ರಂತೆ, ಹೌದಾ? ಅಮ್ಮ ಹೇಳಿದ್ರಾ? ಕೂತ್ಕೋ, ಹೇಳ್ತೀನಿ. ಬಾ. ನೋಡಿ, ಮೊದಲು ನಾವು ಯಾವ ಕೆಲಸ ಮಾಡಬೇಕು ಅಂತ ಅನ್ಕೋತೀವೋ ಅದನ್ನ ಮನಸ್ಸಿಟ್ಟು ಪ್ರಾಮಾಣಿಕವಾಗಿ ಮಾಡಬೇಕು. ಅದರ ಜೊತೆಗೆ ಯೋಗ, ಧ್ಯಾನ, ಜ್ಞಾನದ ಸಾಧನೆ ಇದ್ರೆ ಪರೋಕ್ಷವಾಗಿ ನಾವು ನಂಬಿದ ದೈವನು ಸಹಾಯ ಮಾಡುತ್ತೆ. ನಾವು ಅನ್ಕೊಂಡಿದ್ದು ಯಶಸ್ವಿ ಆಗುತ್ತೆ. ಅದು ನೋಡುಗರ ದೃಷ್ಟಿಯಲ್ಲಿ ಪವಾಡ ಅಂತ ಅನ್ಸುತ್ತೆ. ಹಾಗಾದ್ರೆ ಪವಾಡ ಸುಳ್ಳು ಅಂತೀರ? ಇಲ್ಲ, ಈ ಬ್ರಹ್ಮಾಂಡ ಅನ್ನೋದು ಮನುಷ್ಯನ ಊಹೆಗೂ ನಿಲುಕದ್ದು. ನಾವು ಕಂಡಿದ್ದಷ್ಟೇ ನಿಜಾನೂ ಅಲ್ಲ, ಗ್ರಹಿಸಿದ್ದಷ್ಟೇ ಸತ್ಯನೂ ಅಲ್ಲ. ಈ ಬ್ರಹ್ಮಾಂಡದ ಅನಂತ ಶಕ್ತಿಯಲ್ಲಿ ನಮ್ಮ ಗ್ರಹಿಕೆಗೂ ಮೀರಿದ ಎಷ್ಟೋ ವಿದ್ಯಮಾನಗಳು ನಡೀತಾನೆ ಇರ್ತವೆ. ಅವುಗಳನ್ನ ಪವಾಡ ಅಂದ್ರೆ ತಪ್ಪಿಲ್ಲ. ಚಿಕ್ಕಪ್ಪ, ನಾನು ನಿಮ್ ಜೊತೆನೇ ಇರ್ತೀನಿ. ನಿಮ್ ಜೊತೆ ಇದ್ರೆ ನಿಮ್ ಹಾಗೆ ದೊಡ್ಡ ಪಂಡಿತ ಆಗ್ಬೋದು ಅಂತ ಅಪ್ಪ ಹೇಳ್ತಿರ್ತಾರೆ. ನಂತರ ಆಗ್ಬೇಕೇನೋ ರಾಜ? ನೀನಿನ್ನ ಚಿಕ್ಕ ಹುಡುಗ, ಅಪ್ಪ ಅಮ್ಮನ ಜೊತೆ ಇರು, ಅಪ್ಪನ ಹತ್ರ ಕಲಿತಾ ಇರು. ನೀನ್ ದೊಡ್ಡವನಾದ್ಮೇಲೆ ನಾನೇ ನಿನ್ನ ಕರ್ಕೊಂಡ್ಬಂದು ವಿದ್ಯೆ ಹೇಳ್ಕೊಡ್ತೀನಿ. ಆಯ್ತು ಚಿಕ್ಕಪ್ಪ. ವೆಂಕಟನಾಥ. ಅತ್ತೆ, ದೊಡ್ಡಪ್ಪ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ. ಮಕ್ಕಳೇ, ಚೆನ್ನಾಗಿದ್ದೀರಾ? ಹಾ, ಎಲ್ಲರೂ ಚೆನ್ನಾಗಿದ್ದೀವಿ. ಇವನು ವೆಂಕಟಮ್ಮನ ಮಗ ಅಲ್ವೇ? ಹೌದು ದೊಡ್ಡಪ್ಪ, ಇವನು ಅಕ್ಕನ ಮಗ. ಇವರಿಬ್ರು ಅಣ್ಣ ಗುರುರಾಜನ್ ಮಕ್ಕಳು. ಅತ್ತೆ, ಹೇಗಿದ್ದೀರಿ? ಬೀಸೋ ಗಾಳಿಗೆ ಬಿದ್ದು ಹೋಗೋ ಮರ ಹಾಗಿದ್ರೆ ಏನಪ್ಪ, ನಿಮ್ಮಿಂದ ದೂರ ಆಗಿ ಸ್ವರ್ಗದಲ್ಲಿದ್ರು ಅದು ನನಗೆ ನರ್ಕನೇ. ಅತ್ತೆ, ಮೊದಲು ಒಂದು ಸ್ವರ್ಗ ಇತ್ತು, ಈಗ 2 ಸ್ವರ್ಗ ಇದೆ. ಇದು ಅಮ್ಮ ಇರೋ ಸ್ವರ್ಗ, ಅದು ಅಣ್ಣ ಅತ್ತಿಗೆ ಇರೋ ಸ್ವರ್ಗ. ಈಗಲೂ ಬಂದ್ಬಿಡಿ ಅತ್ತೆ, ನಿಮ್ಮನ್ನ ಬೊಗಸೆಲಿಟ್ಟು ನೋಡ್ಕೋತೀನಿ. ನೀವು ಬಂಗಾರ ಅಂತ ನಮಗೆ ಗೊತ್ತು ಕಣಪ್ಪ. ಆದ್ರೆ ಈಗ ತಾನೇ ಸಂಸಾರದ ನೊಗ ಹೊತ್ತಿದ್ದೀಯ. ಆ ಭಾರದ ಜೊತೆ ನಮ್ಮ ಭಾರನೂ ಯಾಕೆ ಅಲ್ವೇ? ಹೌದು ವೆಂಕಟೇಶ, ದೇವರಂತ ಗುರುಗಳು ನಮ್ಗೆ ಅಂತ ಒಂದು ನೆಲೆ ಕೊಟ್ಟಿದ್ದಾರೆ. ನಾವು ಅಲ್ಲೇ ಇದ್ದುಬಿಡ್ತೀವಿ. ದೊಡ್ಡಪ್ಪ, ಸೀತತ್ತೆ, ಮಕ್ಕಳಿಗೆ ಬಂಧುಗಳು ಯಾವತ್ತೂ ಭಾರ ಅಲ್ಲ, ಆಧಾರ. ನೀವೆತ್ತಾಡ್ಸಿರೋ ಮಕ್ಕಳು ನಾವು. ನೀವು ಕೊಟ್ಟಿರೋ ಪ್ರೀತಿ ಅನ್ನೋ ಋಣಾನ 7 ಜನ್ಮಕ್ಕೂ ತೀರ್ಸೋಕ್ಕಾಗೋದಿಲ್ಲ. ನಿಮಗೆ ಯಾವಾಗ ಬೇಕು ಅನ್ಸುತ್ತೋ ಆಗ ಬನ್ನಿ, ಎಷ್ಟು ದಿನ ಇರಬೇಕು ಅನ್ಸುತ್ತೋ ಇದ್ಬಿಟ್ಟು ಹೋಗಿ. ನಮ್ಮ ಭಾರದ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಜೊತೆಲಿದ್ರೆ ಅದೇ ನಮ್ಮ ಭಾಗ್ಯ. ಬನ್ನಿ.